ಮೊದಲನೇ ಪ್ರಶ್ನೆ, ಮೊಟ್ಟೆಯಲ್ಲಿ ಹೆಚ್ಚು ಪ್ರೋಟೀನ್ ಇರುವ ಭಾಗ ಯಾವುದು? ಆಪ್ಷನ್ ಎ ಕವಚ, ಆಪ್ಷನ್ ಬಿ ಬಿಳಿ ಭಾಗ, ಆಪ್ಷನ್ ಸಿ ಹಳದಿ ಭಾಗ, ಆಪ್ಷನ್ ಡಿ ಗಾಳಿ ಭಾಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿಳಿ ಭಾಗ. ಎರಡನೇ ಪ್ರಶ್ನೆ, ಮೊಟ್ಟೆಯ ಹಳದಿ ಭಾಗದಲ್ಲಿ ಯಾವ ಪೋಷಕಾಂಶ ಹೆಚ್ಚು ಇದೆ? ಆಪ್ಷನ್ ಎ ಕಾರ್ಬೋಹೈಡ್ರೇಟ್, ಆಪ್ಷನ್ ಬಿ ವಿಟಮಿನ್ ಮತ್ತು ಕೊಬ್ಬು, ಆಪ್ಷನ್ ಸಿ ನೀರು, ಆಪ್ಷನ್ ಡಿ ಫೈಬರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಟಮಿನ್ ಮತ್ತು ಕೊಬ್ಬು. ಮೂರನೇ ಪ್ರಶ್ನೆ, ಒಂದು ಸಾಮಾನ್ಯ ಕೋಳಿ ಮೊಟ್ಟೆಯಲ್ಲಿ ಎಷ್ಟು ಪ್ರೋಟೀನ್ ಇರುತ್ತದೆ? ಆಪ್ಷನ್ ಎ 2 ಗ್ರಾಂ, ಆಪ್ಷನ್ ಬಿ 4 ಗ್ರಾಂ, ಆಪ್ಷನ್ ಸಿ 6 ಗ್ರಾಂ, ಆಪ್ಷನ್ ಡಿ 10 ಗ್ರಾಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 6 ಗ್ರಾಂ. ನಾಲ್ಕನೇ ಪ್ರಶ್ನೆ, ಮೊಟ್ಟೆ ಹೆಚ್ಚು ತಿನ್ನುವುದರಿಂದ ಯಾವುದು ಹೆಚ್ಚಾಗಬಹುದು? ಆಪ್ಷನ್ ಎ ಶಕ್ತಿ, ಆಪ್ಷನ್ ಬಿ ಕೊಲೆಸ್ಟ್ರಾಲ್, ಆಪ್ಷನ್ ಸಿ ಎತ್ತರ, ಆಪ್ಷನ್ ಡಿ ರಕ್ತದ ಒತ್ತಡ ಕಡಿಮೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೊಲೆಸ್ಟ್ರಾಲ್. ಐದನೇ ಪ್ರಶ್ನೆ, ಮೊಟ್ಟೆ ಯಾವ ಆಹಾರ ವರ್ಗಕ್ಕೆ ಸೇರಿದೆ? ಆಪ್ಷನ್ ಎ ಸಸ್ಯಾಹಾರಿ, ಆಪ್ಷನ್ ಬಿ ಮಾಂಸಾಹಾರಿ, ಆಪ್ಷನ್ ಸಿ ಹಣ್ಣು, ಆಪ್ಷನ್ ಡಿ ಧಾನ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾಂಸಾಹಾರಿ. ಆರನೇ ಪ್ರಶ್ನೆ, ಒಂದು ಮೊಟ್ಟೆಯಲ್ಲಿ ಸರಾಸರಿ ಎಷ್ಟು ಕ್ಯಾಲೋರಿ ಇರುತ್ತದೆ? ಆಪ್ಷನ್ ಎ 20, ಆಪ್ಷನ್ ಬಿ 50, ಆಪ್ಷನ್ ಸಿ 70, ಆಪ್ಷನ್ ಡಿ 120. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 70. ಏಳನೇ ಪ್ರಶ್ನೆ, ಮೊಟ್ಟೆ ಯಾವ ಸಮಯದಲ್ಲಿ ತಿನ್ನುವುದು ಉತ್ತಮ? ಆಪ್ಷನ್ ಎ ಬೆಳಿಗ್ಗೆ, ಆಪ್ಷನ್ ಬಿ ಮಧ್ಯಾಹ್ನ, ಆಪ್ಷನ್ ಸಿ ರಾತ್ರಿ, ಆಪ್ಷನ್ ಡಿ ಯಾವಾಗ ಬೇಕಾದರೂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬೆಳಿಗ್ಗೆ. ಎಂಟನೇ ಪ್ರಶ್ನೆ, ಮೊಟ್ಟೆಯಲ್ಲಿ ಹೆಚ್ಚು ಇರುವ ಪೋಷಕಾಂಶ ಯಾವುದು? ಆಪ್ಷನ್ ಎ ಕಾರ್ಬೋಹೈಡ್ರೇಟ್, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ಕೊಬ್ಬು, ಆಪ್ಷನ್ ಡಿ ವಿಟಮಿನ್ ಸಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೋಟೀನ್. ಒಂಬತ್ತನೇ ಪ್ರಶ್ನೆ, ದಿನಕ್ಕೆ ಎಷ್ಟು ಮೊಟ್ಟೆ ತಿನ್ನುವುದು ಆರೋಗ್ಯಕರ? ಆಪ್ಷನ್ ಎ 1ರಿಂದ 2, ಆಪ್ಷನ್ ಬಿ 5ರಿಂದ 6 ಮೊಟ್ಟೆ, ಆಪ್ಷನ್ ಸಿ 10 ಮೊಟ್ಟೆ, ಆಪ್ಷನ್ ಡಿ 0 ಮೊಟ್ಟೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1ರಿಂದ 2 ಮೊಟ್ಟೆ. ಹತ್ತನೇ ಪ್ರಶ್ನೆ, ಮೊಟ್ಟೆ ಯಾವ ಜೀವಿಯಿಂದ ಬರುತ್ತದೆ? ಆಪ್ಷನ್ ಎ ಆಕಳು, ಆಪ್ಷನ್ ಬಿ ಕೋಳಿ, ಆಪ್ಷನ್ ಸಿ ಮೇಕೆ, ಆಪ್ಷನ್ ಡಿ ನಾಯಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೋಳಿ.